ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರ ಕೆಲಸ ಮಾಡೋಣ. ನಮಸ್ಕಾರ ನಮಸ್ಕಾರ. ಒಂದು ವೇಳೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಪಿಟಿ ರಾಜಶೇಖರ್ ಅವರು, ಶಾಸಕರು ಮುನ್ರಾಜ್ ಅವರು, ಅಶೋಕ್ ಅವರು, ರಾಮಕೃಷ್ಣ ಅವರು, ವಿಶ್ವನಾಥ್ ಅವರು, ಶಾಂತಕುಮಾರ್ ಅವರು, ಮಸ್ವಾಮಿ ಅವರು, ನಾಗಲಕ್ಷ್ಮಿ ಅವರು, ಪ್ರಭುರವರು, ಇನ್ನೆಲ್ಲ ಒಡವೆ ದಾನಿಗಳೆಲ್ಲ ಇದ್ದಾರೆ, ಮುಖಂಡರಿದ್ದಾರೆ, ಇನ್ನೆಲ್ಲ ಸಂಪಂಗಿಗಳು. ಸೊ ಎಲ್ಲರೂ ಕೂಡ ವೆಂಕಟೇಶ್ವರ ದರ್ಶನ, ಪದ್ಮಾವತಿ ದರ್ಶನ, ರಾಮ ದರ್ಶನ, ಆಂಜನೇಯ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಗೆಲ್ಲರೂ ಕೂಡ ರಾಜಕಾರಣಿಗಳಿಗೆ ಆ ದೇವರು ಎಷ್ಟು ಮುಖ್ಯನೋ ನೀವು ಕೂಡ ಜನರು ಅಷ್ಟೇ ಮುಖ್ಯ. ನಿಮಗೂ ಕೂಡ ಎಲ್ಲ ನಮಸ್ಕಾರ ಹೇಳ್ತಾ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ನಮ್ಮ ಸ್ನೇಹಿತರು ಮಾತಾಡ್ಬೇಕು ಹೇಳಿದ್ರು, ಇದೊಂದು ಬಹಳ ಪವಿತ್ರ ಸ್ಥಳ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಸ್ಥಳ ಆಗ್ಲಿಲ್ಲ ಅಂದ್ರೆ ನೀವು ದೇವಸ್ಥಾನ ಕೊಡ್ಸಕ್ ಆಗ್ತಿರ್ಲಿಲ್ಲ, ದೇವಸ್ಥಾನ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಪವಿತ್ರ ಸ್ಥಳನೇ ನಾನಿರುವುದಿಲ್ಲ, ನೀವಿರುವುದಿಲ್ಲ. ಆದ್ರೆ ಈ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವ ಸ್ಥಳ ದೇವಾಲಯ. ಹಾಗೆ ಈ ದೇವಾಲಯ ಶಾಶ್ವತವಾಗಿ ಇರ್ತದೆ. ಬೆಂಗಳೂರು ನಗರದ ಹೆಗ್ಗೆರೆಯಲ್ಲಿ ನಮ್ಮೆಲ್ಲ ಹಿರಿಯರು, ನಮ್ಮ ರಾಜಶೇಖರ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ರಮೇಶ್ ಇಲ್ಲಿಂದ ಅವ್ರಿಗೆ ಅಸೆಂಬ್ಲಿ ಟಿಕೆಟ್ ಅವತ್ತಿನ ಕಾಲದಲ್ಲೇ ಸಿಗ್ತದೆ. ಕಾರಣಾಂತರದ ಆಗ್ಲಿಲ್ಲ, ನೋಡೋಣ ಮುಂದಕ್ಕೆ ಯಾರ ನಿಯೋಗ ಏನಿದೆ ಅಂತ ಗೊತ್ತಿಲ್ಲ. ಇವತ್ತೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರಲ್ಲಿ ನಿಮ್ಮ ಕಷ್ಟ, ಸುಖ, ದುಃಖ, ದುಮಾನಗಳನ್ನ ಹೇಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಪೂಜಾರಿ ಇರ್ತಾರೆ. ಅವನು ಹೇಳಿಲ್ಲ ಅನ್ನೋದು ನೀವಾರ ಕೂತ್ಕೊಂಡು ಮನಸ್ಸಿನಾಗ ಪ್ರಾರ್ಥನೆ ಮಾಡ್ಕೊಡ್ತೀವಿ. ನಿಮ್ಮ ವ್ಯವಹಾರ ನಿಮ್ಗೂ ದೇವರಿಗೂ ಸಂಬಂಧ ಬೆಳೆಸುವಂತಹ ಸ್ಥಳವೇ ದೇವಾಲಯ.